ಮತ್ತೊಮ್ಮೆ ನಮಸ್ಕಾರ ಗೈಸ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಸೆಟ್ ಮಾಡೋದಂತ ನೋಡ್ಕೊಂಡು ಬಂದಿದ್ದೀರಿ. ಸೊ ಯು ಗೈಸ್ ಹ್ಯಾವ್ ನಾಟ್ ಚೆಕ್ಡ್ ದ ಲಾಸ್ಟ್ ವಿಡಿಯೋ. ನೋಡಿಲ್ಲ ಅಂದರೆ ಐ ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೋಡಿ. ಸೊ ಈ ವಿಡಿಯೋದಲ್ಲಿ ನಾವು ವೇರಿಯಬಲ್ಸ್ ಆ್ಯಂಡ್ ಡಾಟಾ ಟೈಪ್ ನೋಡುವ. ಸೊ ವೇರಿಯಬಲ್ಸ್ ಆ್ಯಂಡ್ ಡಾಟಾ ಟೈಪ್ ಹೇಗೆ ಹೇಳುವಂತಂದರೆ, ಸೊ ಇವಾಗ ಕನ್ನಡದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ನಾವು ಮಾತಾಡುವಾಗ ಅದೊಂದು ಸ್ವಲ್ಪ ಸ್ಪೆಸಿಫಿಕ್ ರೂಲ್ಸ್ ಇರುತ್ತೆ, ಹೇಗೆ ಭಾಷೆನ ಹೇಗೆ ಬಳಕೆ ಮಾಡಬೇಕು, ಅದರಲ್ಲಿ ತಪ್ಪು ಸರಿ ಇರುತ್ತೆ, ಅಥವಾ ಹಿಂದೆ ಕಾಗುಣಿತ ಅಕ್ಷರಗಳು ಇವೆಲ್ಲ ಕೂಡಿದ್ರೆ ಒಂದು ಭಾಷೆ ಆಗತಕ್ಕಂಥ. ಅದೇ ಥರನೇ ವೇರಿಯಬಲ್ಸ್ ಆ್ಯಂಡ್ ಡಾಟಾ ಟೈಪ್ಸು ಪ್ರಮುಖ ಪಾತ್ರ, ಫಂಡಮೆಂಟಲ್ಸ್ ಅನ್ನೋ ಹಾಗಿರುತ್ತೆ. ಒಂದು ಯಾವುದೇ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತೊಗೊಳ್ಳಿ, ಅದಕ್ಕೊಂದು ವೇರಿಯಬಲ್ಸ್ ಆ್ಯಂಡ್ ಡಾಟಾ ಟೈಪ್ಸ್ ಇದ್ದೇ ಇರುತ್ತೆ. ಇದೊಂದು ಏನಂತಾರೆ, ಇದೊಂದು ಮ್ಯಾಂಡೇಟರಿ, ಇದೊಂದು ಇರಲೇಬೇಕಾಗದ್ದು. ಸೊ ಅದೇ ಥರ ನೋಡ್ಕೊಂಡು ಹೋದರೆ ಕನ್ನಡದಲ್ಲಿ ಇವಾಗ ಅಕ್ಷರಗಳಿದೆ. ಅಕ್ಷರಗಳು ಕೂಡಿದರೆ ಏನಾಗುತ್ತೆ, ಪದಗಳಾಗುತ್ತೆ. ಈ ಪದಗಳು ಕೂಡಿದರೆ ಏನಾಗುತ್ತೆ, ವಾಕ್ಯಗಳಾಗುತ್ತೆ. ಈ ವಾಕ್ಯಗಳು ಕೂಡಿದರೆ ಏನಾಗುತ್ತೆ, ಪ್ಯಾರಾಗ್ರಾಫ್ ಹೋಗ್ತಾ ಇರುತ್ತೆ. ಸೊ ಅದೇ ಥರ ಈ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಕೋಡ್ಸ್, ಅಂದರೆ ಈ ಕೋಡು ಒಂದು ಸ್ಟೇಟ್ಮೆಂಟ್ಸ್ ಇರ್ತಲ್ಲ, ಲೈನ್ ಬೈ ಲೈನ್. ಈ ಲೈನೆಲ್ಲ ಕೋಡಲ್ಲಿ ಒಂದೊಂದೇ ಪದಗಳಿರ್ತಾವಲ್ಲ, ಆ ಪದಗಳನ್ನ ಅಥವಾ ಅಕ್ಷರಗಳನ್ನ ಏನಂತೀವಿ ನಾವು, ಡಾಟಾ ಟೈಪ್ಸ್ ಆ್ಯಂಡ್ ವೇರಿಯಬಲ್ಸ್ ನೇಮ್ಸ್ ಅಂತ ಕರ್ಕೊಂಡು ಹೋಗ್ತೀರಿ. ಸೊ ವೇರಿಯಬಲ್ ಅಂದರೆ ಗೊತ್ತು, ವೇರಿಯಬಲ್ ಅಂದರೆ ಏನು, ಅದೊಂದು ನೇಮು ಅಥವಾ ಅದೊಂದು ಹೆಸರು ಕೊಡುವುದು. ಒಂದು ವ್ಯಾಲ್ಯೂಗೆ, ಒಂದು ವ್ಯಾಲ್ಯೂ ಅಥವಾ ಒಂದೊಂದು ವಸ್ತು ಇದೆ, ಅದಕ್ಕೊಂದು ನೇಮ್ ಕೊಡ್ತೀರಿ ಅಲ್ವಾ. ಅದೇ ಥರ ಇದರಲ್ಲೂ ಕೂಡ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಕೂಡ ಒಂದು ವಸ್ತುಗೆ ಒಂದು ಹೆಸರು ಕೊಟ್ಟರೆ ಅದೊಂದು ವೇರಿಯಬಲು, ಹಾಗೂ ಆ ವಸ್ತು ಒಂದು ಹೆಸರು ಇರುತ್ತಲ್ಲ, ಅದೊಂದು ವ್ಯಾಲ್ಯೂನ ಹೋಲ್ಡ್ ಮಾಡುತ್ತೆ. ಆ ವ್ಯಾಲ್ಯೂ ಅಂದರೆ ಏನು, ಆ ವಸ್ತು ಅಂದರೆ ಏನು, ಅದು ಹೆಸರು ಅಂದರೆ ಏನು, ಎಲ್ಲ ನೋಡ್ಕೊಂಡು ಹೋಗುವ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಪ್ರಪಂಚ ನಾವು ನೋಡ್ಕೊಂಡು ಹೋದರೆ ಅದರೊಳಗಡೆ ನಾವು ಇವಾಗ ಕನ್ನಡ ಲ್ಯಾಂಗ್ವೇಜ್ ತೊಗೊಳೋಣ. ಕನ್ನಡ ಲ್ಯಾಂಗ್ವೇಜಲ್ಲಿ ಅಕ್ಷರಗಳಿದೆ, ನಂಬರ್ಸ್ ಇದ್ದಾವೆ, ಅದೇ ಥರ ಕಾಗುಣಿತಗಳು ಎಲ್ಲ ಬೇಜಾನಿದ್ದಾವೆ. ಸೊ ಅದೇ ಥರ ಈ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಏನು ಹೇಳ್ತೀರಿ ಕನ್ನಡದಲ್ಲಿ, ಅದೇ ಥರ ಪ್ರೋಗ್ರಾಮಿಂಗು ಬಿಲ್ಡಿಂಗ್ ಬ್ಲಾಕ್ಸ್ ಅಂತಾರೆ ಇದಕ್ಕೆ, ವೇರಿಯಬಲ್ಸ್ ಆ್ಯಂಡ್ ಡಾಟಾ ಟೈಪ್ಸ್ಗೆ. ಸೊ ಇದರಿಂದನೇ ಏನಂತಾರೆ, ನಾವು ಕೋಡ್ ಬರಿತೀರಿ. ಸೊ ಇದನ್ನು ಯೂಸ್ ಮಾಡಿದರೆ ಕೋಡ್ ಬರೆಯೋಕ್ಕಾಗಲ್ಲ. ಸೊ ಇವಾಗ ನಾವು ಕೋಡ್ ಬರಿಬೇಕಂದ್ರೆ 1 2 3 4 ರೆಪ್ರೆಸೆಂಟ್ ಮಾಡಬೇಕಪ್ಪ, ಆವಾಗ ಹೆಂಗೆ ರೆಪ್ರೆಸೆಂಟ್ ಮಾಡಲಿ. ಸೊ ಅದಕ್ಕೆ ನಾವು ಇಂಟ್ ಅಂತ ಇಲ್ಲಿ ಬಳಕೆ ಮಾಡ್ತೀವಿ. ಇಂಟ್ ಅಂತ ಬಳಕೆ ಮಾಡಿದಾಗ ಏನೇ ಒಂದು ನಂಬರು ಅಂದರೆ 1 2 3 4 ವಿತೌಟ್ ಫ್ಲೋಟಿಂಗ್ ಪಾಯಿಂಟ್, ಅಂದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಬರೋಂಥ ವ್ಯಾಲ್ಯೂ ಯಾವುದೇ ಇಲ್ಲ, ಅದನ್ನೆಲ್ಲ ಇಂಟಿಜರಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಫ್ಲೋಟ್ ಪಾಯಿಂಟ್ ಅಂದ್ರೆ ಏನು, ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಅಂದರೆ ಡೆಸಿಮಲ್ ಪಾಯಿಂಟ್ ಬರೋಂಥ ಎಲ್ಲ ವ್ಯಾಲ್ಯೂಸ್ನು ಫ್ಲೋಟಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಸೊ ಡಬಲ್ ಅಂದರೆ ಏನು, ಸೊ ಡಬಲ್ ಆಲ್ಮೋಸ್ಟ್ ಸಿಮಿಲರ್ ಟು ಫ್ಲೋಟೇ. ಸೊ ಅದರಲ್ಲಿ ಜಾಸ್ತಿ ಅಂದರೆ ಡಬಲ್ ಪ್ರಿಸಿಷನ್, ಅಂದರೆ ಇದಕ್ಕೆ ಏನು ಸ್ಟೋರ್ ಮಾಡ್ತೀವಿ ಅದ್ರ ಡಬಲ್ ಸೈಜ್ ಇದರಲ್ಲಿ ಸ್ಟೋರ್ ಮಾಡ್ಬೋದು ಅಂತ ಅಷ್ಟೇ. ಕ್ಯಾರೆಕ್ಟರ್ ಅಂದರೆ ಸಿಂಗಲ್ ಕ್ಯಾರೆಕ್ಟರ್, ಅಂದರೆ ಸಿಂಗಲ್ ಅಕ್ಷರಗಳನ್ನ ಸ್ಟೋರ್ ಮಾಡೋಂಥದ್ದು. ಎ ಆಗಿರ್ಬೋದು, ಐ ಆಗಿರ್ಬೋದು, ಸಿಂಗಲ್ ಕ್ಯಾಪಿಟಲ್ ಐ ಏನಾದರೂ ಒಟ್ಟು ಸಿಂಗಲ್ಲು ಎನ್ಕ್ಲೋಸ್ ವಿತಿನ್ ಸಿಂಗಲ್ ಕೋಡ್ಸಲ್ಲಿ ಎನ್ಕ್ಲೋಸ್ ಆಗಿಬಿಟ್ಟು ಸ್ಟೋರ್ ಆಗಿರಬೇಕು ಅದು. ಆ್ಯಂಡ್ ಬೂಲಿಯನ್ ಅಂದರೆ ಟ್ರೂ ಅಥವಾ ಫಾಲ್ಸು, ಅಂದರೆ ಹೇಳಿದ್ನಲ್ಲ ನಿಜ ಅಥವಾ ಸುಳ್ಳು, ಆ ಥರದನ್ನೇ ಟ್ರೂ ಆರ್ ಫಾಲ್ಸ್ ಅಂತ ನಾವು ನೋಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ರಿಯಲ್ ವರ್ಲ್ಡಲ್ಲಿ ನಾವು ನಿಜ ಮತ್ತು ಸುಳ್ಳು ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ಹೆಂಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಸೆಟ್ ಮಾಡೋದು, ಈ ಕೋಡ್ ನಿಜನಾ ಸುಳ್ಳ ಅಂತ ಏನೋ ಒಂದು ಕಂಡೀಷನ್ ಚೆಕ್ ಮಾಡ್ತಿದ್ದೀರಾ, ಆವಾಗ ಟ್ರೂ ಆ್ಯಂಡ್ ಫಾಲ್ಸ್ ಬೇಕಾಗುತ್ತೆ ನಮಗೆ. ಸೊ ಅವಾಗ ಇದು ಯೂಸ್ ಮಾಡ್ತೀವಿ. ಸೊ ಇದು ಪ್ರಿಮಿಟಿವ್ ಟೈಪ್ಸ್, ಅಂದರೆ ಇದು ಆಲ್ರೆಡಿ ಯಾರು ಕೋಡ್ ಬರ್ದಿದ್ದಾರೆ, ಇದಕ್ಕೆ ತರ್ಕೇಶನ್ ಅವಶ್ಯಕತೆ ಇಲ್ಲ ನಾವು. ಸೊ ಇದನ್ನು ಯೂಸ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ನಾನ್ ಪ್ರಿಮಿಟಿವ್ ಟೈಪ್ಸ್ ಅಂದರೆ ನಮ್ಗೆ ಇವಾಗ ಎಕ್ಸ್ಟ್ರಾ ಬೇಕಪ್ಪ, ಇವಾಗ ಇದೆಲ್ಲ ಜನರಲ್ ಆಗಿರುತ್ತೆ, ಅವ್ರು ಕೊಟ್ಟಿದ್ದಾರೆ ಕೋಡು, ನನಗೆ ಎಕ್ಸ್ಟ್ರಾ ಬೇಕು. ಇವಾಗ ನಾನು ಸೆಂಟೆನ್ಸ್ ಬರೀಬೇಕು, ಪ್ಯಾರಾಗ್ರಾಫ್ ಬರೀಬೇಕು, ದೊಡ್ಡ ಬುಕ್ಕೇ ಬರೀಬೇಕು, ಬುಕ್ನೇ ಸ್ಟೋರ್ ಮಾಡಬೇಕು. ಪ್ರೋಗ್ರಾಮಲ್ಲಿ ಹೇಗೆ ಸ್ಟೋರ್ ಮಾಡೋದು, ಅಷ್ಟು ದೊಡ್ಡ ಸ್ಟ್ರಿಂಗ್ಸ್ ಎಲ್ಲ ಹೆಂಗೆ ಸ್ಟೋರ್ ಮಾಡೋದು. ಸೊ ಅದಕ್ಕೆ ಸ್ಟ್ರಿಂಗ್ಸ್ ಅಂತ ಹೇಳ್ತೀರಿ. ಸ್ಟ್ರಿಂಗ್ಸ್ ಅಂದರೆ ಅದೇನೋ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್, ಅಂದರೆ ಒಂದು ಪ್ಯಾರಾಗ್ರಾಫ್ಗಳನ್ನ ಒಂದು ಡಬಲ್ ಕೋಟ್ಸಲ್ಲಿ ಇನ್ಕ್ಲೋಸ್ ಮಾಡಿಬಿಟ್ಟು ಅದರೊಳಗಡೆ ಯಾವುದೇ ಒಂದು ಕಂಟೆಂಟ್ ಆಗಿರಲಿ ಸ್ಟೋರ್ ಮಾಡ್ಬೋದು ಯೂಸಿಂಗ್ ಸ್ಟ್ರಿಂಗ್ಸ್. ಸೊ ಅರೇ ಅಂದರೆ ಏನು, ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಇವಾಗ ಇದರಲ್ಲೆಲ್ಲ ಹೇಳಿದೆ ನಾನು, ಕ್ಯಾರೆಕ್ಟರ್ ಸಿಂಗಲ್ ಎಲಿಮೆಂಟ್ ಸ್ಟೋರ್ ಮಾಡ್ಬೋದು, ಇಂಟಿಜರ್ ಅಷ್ಟೇ ಸಿಂಗಲ್ ಒಂದು ನಂಬರ್ ಸ್ಟೋರ್ ಮಾಡ್ಬೋದು. ನಮಗೊಂದು 10-20 ನಂಬರ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟು ಮಾರ್ಕ್ಸ್ ತೊಗೊಳ್ಳೋಣ ಇಷ್ಟೇ, ಅವನದೊಂದು 8 ಸಬ್ಜೆಕ್ಟ್, 8 ಸಬ್ಜೆಕ್ಟಲ್ಲಿ ಒಂದು 2 ಡಿಜಿಟ್ ನಂಬರ್ ಒಂದು 8 ಇರುತ್ತೆ, ಅದನ್ನ ಹೆಂಗೆ ಸ್ಟೋರ್ ಮಾಡೋದು. ಸೊ ಅವಾಗ ಅರೇ ಅಂತ ಕಾನ್ಸೆಪ್ಟ್ ಬರ್ತಿಲ್ಲ. ಬರೀ ಮಾರ್ಕ್ಸ್ ಕಾರ್ಡ್ ನಂಬರ್ ಅಂತಲೇ ಅಲ್ಲ, ಯಾವುದೇ ಒಂದು ಅರೇದಲ್ಲಿ ಯಾವುದೇ ಒಂದು ಟೈಪು ಒಟ್ಟು ಹೋಮೋಜಿನಿಯಸ್ ಟೈಪ್, ಅಂದರೆ ಎರಡು ಮಿಕ್ಸ್ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ ನೇಮು ಅವ್ನು ಮಾರ್ಕ್ಸು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಒಂದರಲ್ಲಿ ಹಾಕೋಕ್ಕಾಗಲ್ಲ. ಬರೀ ನಂಬರ್ ಸ್ಟೂಡೆಂಟ್ ಮಾರ್ಕ್ಸ್ ಅಂತ ತೊಗೊಂಡ್ರೆ ಬರೀ ಮಾರ್ಕ್ಸ್ ಮಾತ್ರ ಸ್ಟೋರ್ ಮಾಡ್ಬೋದು, ಬರೀ ಸ್ಟೂಡೆಂಟ್ ನೇಮ್ ಅಂತ ತೊಗೊಂಡ್ರೆ ಬರೀ ಸ್ಟೂಡೆಂಟ್ ನೇಮ್ ಮಾತ್ರ ಸ್ಟೋರ್ ಮಾಡ್ಬೋದು ಅರೇಲಿ. ಜಾವಾದಲ್ಲಿ ಈ ಥರ ಇದೆ, ಪೈಥಾನ್ ಆ ಥರ ಹೋದರೆ ಅದರಲ್ಲಿ ಡಿಫ್ರೆಂಟ್ ಇದೆ, ಅದು ಬೇಡ ನಮಗೆ ಸದ್ಯಕ್ಕೆ ಜಾವ ನೋಡುವ. ಆ್ಯಂಡ್ ಟೈಪ್ ಕಾಸ್ಟಿಂಗ್. ಸೊ ಟೈಪ್ ಕಾಸ್ಟಿಂಗ್ ಅಂದರೆ ಏನು, ಇವಾಗ ಒಂದು ವೇರಿಯಬಲ್ ಅಂದರೆ ವೇರಿಯಬಲ್ ಟೈಪ್ನ ಇನ್ನೊಬ್ಬರು ವೇರಿಯಬಲ್ ಟೈಪ್ಗೆ ಕನ್ವರ್ಟ್ ಮಾಡೋದು. ಅಂದರೆ ಇವಾಗ ಇಂಟಿಜರ್ನ ಫ್ಲೋಟ್ ಕನ್ವರ್ಟ್ ಮಾಡೋದು ಹೆಂಗೆ, ಫ್ಲೋಟಿಂದ ಮತ್ತೆ ಬ್ಲ್ಯಾಕ್ ಟು ಇಂಟಿಜರ್ ಕನ್ವರ್ಟ್ ಮಾಡೋದು ಹೆಂಗೆ, ಆ ಥರ ಒಂದು ಟೈಪಿಂದ ಇನ್ನೊಂದು ಟೈಪ್ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಂಡು ಹೋಗೋದನ್ನೇ ಟೈಪ್ ಕಾಸ್ಟಿಂಗ್ ಅಂತೀರಿ. ಸೊ ಟೈಪ್ ಕಾಸ್ಟಿಂಗ್ ಅಂದರೆ ಟೈಪ್ನ ಕ್ಯಾಸ್ಟ್ ಮಾಡೋದು, ಅಂದರೆ ನಿಮ್ಗೆ ಈ ಥರದೇ ಬೇಕು, ಅಂದರೆ ನನಗೆ ಈ ಥರ ಇದೆ ವೇರಿಯಬಲ್ ಇಂಟಿಜರ್ ಟೈಪ್ ಇದೆ, ನಾನು ಫ್ಲೋಟ್ ಬೇಕಂತ ಕನ್ವರ್ಟ್ ಮಾಡೋದು ಆ ಥರ. ಆಮೇಲೆ ಇದರಲ್ಲಿ ಇಂಪ್ಲಿಸಿಟ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಇದೆ. ಇಂಪ್ಲಿಸಿಟ್ ಅಂದರೆ ಆಟೋಮೆಟಿಕ್ಲಿ ಡನ್ ಬೈ ದ ಕಂಪೈಲರೇ ಮಾಡಿಬಿಡುತ್ತೆ ನಮಗೆ. ಸೊ ವಿ ನೀಡ್ ಟು ನಾಟ್ ಡೂ ಇಟ್ ಮ್ಯಾನ್ಯಲಿ, ಅಂದರೆ ಮ್ಯಾನ್ಯಲ್ ಮಾಡೋದು ಅವಶ್ಯಕತೆ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ದೊಡ್ಡ ಇಂಟಿಜರ್ ಹೇಳಿದ್ನಲ್ಲ ಡಬಲ್ಲು, ಇಟ್ ಕ್ಯಾನ್ ಬಿ ಈಸಿಲಿ ಕನ್ವರ್ಟ್ ಟು ಇಂಟಿಜರ್ ಟೈಪ್, ಅಂದರೆ ಡಬಲ್ ಆರಾಮಾಗಿ ಇಂಟಿಜರಲ್ಲಿ ಕನ್ವರ್ಟ್ ಆಗುತ್ತೆ. ಹೇಳಿದ್ನಲ್ಲ ನಾನು ಹೇಗೆ ಅಂತ, ಸಾರಿ ಆ ಥರ ಅಲ್ಲ, ಇಂಟಿಜರ್ ಡಬಲಾಗಿ ಕನ್ವರ್ಟ್ ಆಗುತ್ತೆ. ಸಾರಿ ಫಾರ್ ದ್ಯಾಟ್, ಇಂಟಿಜರ್ ಇದೆಯಲ್ಲ ಅದು ಡಬಲಾಗಿ ಈಸಿಯಾಗಿ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಇದು ಯಾವ ಥರ ನೀವು ಐಡಿಯಾ ಗ್ಯಾಪ್ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ,
ಒಂದು ಚಿಕ್ಕ ಕಂಟೈನರಲ್ಲಿರೋ ವ್ಯಾಲ್ಯೂನ ದೊಡ್ಡ ಕಂಟೈನರಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು, ಅಥವಾ ಚಿಕ್ಕ ಕಂಟೈನರ್ ವಾಟರ್ನ ದೊಡ್ಡ ಕಂಟೈನಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಆದರೆ ದೊಡ್ಡ ಕಂಟೈನರ್ ವಾಟರ್ನ ಚಿಕ್ಕ ಕಂಟೈನಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ. ಯು ಕ್ಯಾನ್ ಥಿಂಕ್ ಆಸ್ ದ್ಯಾಟ್. ಸೊ ಚಿಕ್ಕದಿಂದ ದೊಡ್ಡದು ಮಾಡೋಕ್ಕಾಗಲ್ಲ, ದೊಡ್ಡದಿಂದ ಚಿಕ್ಕದು ಆರಾಮಾಗಿ ಮಾಡ್ಕೊಬೋದು. ಜಸ್ಟ್ ಎ ಮಿನಿಟ್, ಐ ಥಿಂಕ್ ಐ ಹ್ಯಾವ್ ಸೆಡ್ ಇಟ್ ರಾಂಗ್ಲಿ. ಓಕೆ, ಒನ್ ಸೆಕೆಂಡ್. ಸೊ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಏನು ಅದರಲ್ಲಿ? ಸೊ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಏನು? ಟೈಪ್ ಕ್ಯಾಸ್ಟಿಂಗಲ್ಲಿ 2 ಟೈಪ್ಸ್ ಇದೆ, ಇಂಪ್ಲಿಸಿಟ್ ಟೈಪ್ ಕ್ಯಾಸ್ಟಿಂಗ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ ಟೈಪ್ ಕ್ಯಾಸ್ಟಿಂಗ್ ಅಂತ. ಸೊ ಇಂಪ್ಲಿಸಿಟ್ ಟೈಪ್ ಕ್ಯಾಸ್ಟಿಂಗ್ ಅಂದರೆ ಇಟ್ ಈಸ್ ಡನ್ ಆಟೋಮೆಟಿಕಲಿ ಬೈ ದ ಕಂಪೈಲರ್. ಸೊ ನಾವು ಅದನ್ನು ಎಕ್ಸ್ಪ್ಲಿಸಿಟಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಎವರ್ ದೊಡ್ಡದಿದೆಯಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಡಬಲ್ ಇದೆ, ಡಬಲ್ನ ನಾವು ಇಂಟ್ ಮಾಡೋಕ್ಕಾಗಲ್ಲ, ಅದು ಎಕ್ಸ್ಪ್ಲಿಸಿಟಾಗಿ ಮಾಡಬೇಕು. ಆದರೆ ಇಂಟನ್ನ ಡಬಲ್ಗೆ ಮಾಡ್ಬೋದು. ಇದು ಯಾವ ಥರ ಗ್ಯಾಪ್ನ ಇಕ್ಕೊಂತೀರಾ ಅಂದರೆ, ನೀವು ಒಂದು ಸ್ಮಾಲ್ ಟಬ್ ಆಫ್ ವಾಟರ್ನ ದೊಡ್ಡ ಟಬ್ಗೆ ಹಾಕ್ಬೋದು, ಅಥವಾ ದೊಡ್ಡ ಕ್ಯಾನ್ಗೆ ಹಾಕ್ಬೋದು. ಅದೇ ದೊಡ್ಡ ಕ್ಯಾನಲ್ಲಿರೋ ವಾಟರ್ನ ಸ್ಮಾಲ್ ಟಬ್ಗೆ ಹಾಕೋಕ್ಕಾಗಲ್ಲ. ಸೊ ಗೈಸ್ ಕ್ಯಾನ್ ಕೀಪ್ ಮೆಮೊರಿ ಪವರ್ ಲೈಕ್ ದಿಸ್. ಸೊ ಈ ಥರ ನೆನಪಿಕೊಳ್ಳಿ, ಆ ಥರ ಇದು ಟೈಪ್ ಕ್ಯಾಸ್ಟಿಂಗ್ ಅಂತ ನೀಟಾಗಿ ನೋಡ್ಕೊಂಡು ಹೋಗುವ. ಸೊ ಲೆಟ್ಸ್ ಕೋಡ್ ಇಟ್. ಎಕ್ಲಿಪ್ಸ್ ಪ್ಲ್ಯಾಟ್ಫಾರ್ಮ್ಗೆ ಹೋಗುವ. ಎಕ್ಸಾಂಪಲ್ ಇವಾಗ ಏನು ಹೇಳಿದ್ರೆ ಅದನ್ನೇ ಎಕ್ಸಾಂಪಲ್ ನೋಡ್ಕೊಂಡು ಹೋಗುವ ಅಷ್ಟೇ. ಸೊ ಇಲ್ಲಿದೆ ಡಾಟಾ ಟೈಪು. ಸೊ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ, ಲೈಕ್ ಟೈಪ್ ಮಾಡೋಕ್ಕೆ ಕೂತ್ರೆ ಟೈಮ್ ಆಗುತ್ತೆ. ಸೊ ಇಂಪ್ರೆಷನ್ಸ್ ಅಷ್ಟು ಬರಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ಲೈಮೈನ್ಲು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇಂಟ್ ಏಜ್ ಈಸ್ ಈಕ್ವಲ್ ಟು 15. ಇಲ್ಲಿ ಇದು ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಹಿಂದೆ ಯಾವಾಗ ಒಂದು ಇದು ಈಕ್ವಲ್ ಟು ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ಈಕ್ವಲ್ ಟುನ ಅಸೈನ್ಮೆಂಟ್ ಆಪರೇಟರ್ ವ್ಯಾಲ್ಯೂನ ಅಸೈನ್ ಮಾಡೋಕ್ಕೆ, ಅಂದರೆ ಈ ಕಡೆ 25ನ ಈ ಕಡೆ ಸ್ಟೋರ್ ಮಾಡಬೇಕಂದ್ರೆ ಇದು ಮ್ಯಾಥಮೆಟಿಕ್ಸ್ ಗೊತ್ತಿರ್ತದೆ, ಸೇಮ್ ಅದೇ ಥರನೇ ಇದರಲ್ಲಿ ಕೂಡ. ಸೊ ಇಂಟ್ ಅನ್ನೋದೊಂದು ಡಾಟಾ ಟೈಪ್, ಫಾಲೋಡ್ ಬೈ ಇಂಟೀಜರ್ ನೇಮ್. ಅಂದರೆ ಈ ಇಂಟೀಜರ್ಗೆ ಏನು ನೇಮ್ ಕೊಟ್ಟಿದೆ, ಏಜ್ ಅಂತ ಕೊಟ್ಟಿದ್ದೀನಿ. ಆ ಏಜಲ್ಲಿ ನಾನು 25 ಅನ್ನೋದನ್ನ ಸ್ಟೋರ್ ಮಾಡ್ತಿದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಇರ್ತಾನೆ ಅಂತ ತಿಳ್ಕೊಳ್ಳಿ, ಅವ್ನ ಏಜ್ನ ಹೆಂಗೆ ಸ್ಟೋರ್ ಮಾಡ್ತೀರಾ ಸಿಸ್ಟಮಲ್ಲಿ, ಈ ಥರ. ಅಂದರೆ ಇದು ಏನು ಬೇಕಾದ್ರೂ ಕೊಡ್ಬೋದು, ಇದನ್ನ ಏಜ್ ಅಂತ ಕೊಡ್ಬೋದು, ಏನಂತ ಕೊಡ್ಬೋದು, ನಿಮ್ಮ ಇಷ್ಟ, ಆ ಥರ ಸ್ಟೋರ್ ಮಾಡೋದು. ಸಿಮಿಲರ್ಲಿ ಒಂದು ಡೆಸಿಮಲ್ ವ್ಯಾಲ್ಯೂ ಇದೆ, ಅದನ್ನೇ ಸ್ಟೋರ್ ಮಾಡೋದು. ಫ್ಲೋಟಲ್ಲಿ ಸ್ಟೋರ್ ಮಾಡ್ಬೋದು, ಅಥವಾ ಡಬಲಲ್ಲಿ ಸ್ಟೋರ್ ಮಾಡ್ಬೋದು. ಫ್ಲೋಟಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಇಲ್ಲಿ ಸಫಿಕ್ಸ್ ಎಫ್ ಅಂತ ಹಾಕಬೇಕು ಆಫ್ಟರ್ ಎಂಟರ್ ಇನ್ ದ ವ್ಯಾಲ್ಯೂ. ಸಿಮಿಲರ್ಲಿ ಡಬಲಲ್ಲಿ ಸ್ಟೋರ್ ಮಾಡಬೇಕಂದ್ರೆ ಎನಿಥಿಂಗ್ ಸಿಮಿಲರ್ ವಿ ಕ್ಯಾನ್ ಸ್ಟೋರ್ ದ್ಯಾಟ್, ಬಿಕಾಸ್ ಬೈ ಡಿಫಾಲ್ಟ್ ಎವ್ರಿಥಿಂಗ್ ಇಸ್ ಡಬಲ್ ಇನ್ ಜಾವಾ, ಐ ಗೆಸ್. ಸಿಂಗಲ್ ಕೋಟ್ಸಲ್ಲಿ ಏನು ಕೋರ್ಸ್ ಮಾಡಿದ್ರೆ ಅದು ಕ್ಯಾರೆಕ್ಟರ್ ಅಂತ ಹೇಳಿದ್ದೆ. ಆ್ಯಂಡ್ ಬೂಲಿಯನ್ ಇಸ್ ಜಾವಾ ಫನ್ ಅನ್ನೋದು ವೇರಿಯಬಲ್ ನೇಮು is equal to true. And one more thing I want to say, ಇದು ಇಂಟ್ ಏಜ್ ಇದೆಯಲ್ಲ, ಇದನ್ನು ಡಿಕ್ಲರೇಷನ್ ಅಂತಾರೆ. ವಿತ್ ಟುಗೆದರ್ ದಿಸ್ ಲೈನ್ ಇಸ್ ಕಾಲ್ಡ್ ಎಸ್ ವೇರಿಯಬಲ್ ಇನಿಷಿಯಲೈಸೇಷನ್. ಅಂದರೆ ಡಿಕ್ಲರೇಷನ್ ಪ್ಲಸ್ ಇನಿಷಿಯಲೈಸಿಂಗ್ ವ್ಯಾಲ್ಯೂಸ್ ನೋನ್ ಆಸ್ ವೇರಿಯಬಲ್ ಇನಿಷಿಯಲೈಸೇಷನ್. ಅಂದರೆ ಡಿಕ್ಲರೇಷನ್ ಮಾಡಿದ್ದೀನಿ, ಅದಕ್ಕೊಂದು ವ್ಯಾಲ್ಯೂ ಅದೇನು ಮಾಡ್ತಾ ಇದ್ದೀನಿ, ಆವಾಗ ವೇರಿಯಬಲ್ ಇನಿಷಿಯಲೈಸೇಷನ್ ಆಗುತ್ತೆ. ಓಕೆ, ದಟ್ಸ್ ಫಾರ್ ದ ಡಾಟಾ ಟೈಪ್ಸ್. ಇದನ್ನು ರನ್ ಮಾಡಿ ನೋಡ್ರೆ ಏನು ನಾನು ಪ್ರಿಂಟ್ ಮಾಡ್ತಿಲ್ಲ, ಇಷ್ಟೇ ವ್ಯಾಲ್ಯೂ ಇರಿಸ್ತಿದೆ, ಇದನ್ನು ವ್ಯಾಲ್ಯೂನ ಪ್ರಿಂಟ್ ಮಾಡ್ಕೊಬೋದು ಅಷ್ಟೇ ನೀವು. ಸೊ ಅದನ್ನು ಒಂದ್ಸತಿ ನೋಡಿಸ್ಬಿಡ್ತೀನಿ. ಅದು SO ಅಂತ ಹೊಡ್ಬಿಟ್ಟು ಕಂಟ್ರೋಲ್ ಸ್ಪೇಸ್ ಹೊಟ್ಟೆ ಬರುತ್ತದು. ಸೊ ಲೆಟ್ ಮಿ ಪ್ರಿಂಟ್ ದಟ್ ವ್ಯಾಲ್ಯೂ. ಲೆಟ್ ಮಿ ಪ್ರಿಂಟ್ ಏಜ್ ಪ್ರಿಂಟ್ ಮಾಡ್ತೀನಿ. ಲೆಟ್ ಮಿ ಪ್ರಿಂಟ್. ನೋಡಿ ವಾರ್ನಿಂಗ್ ಹೋಯಿತು, ಅದು ಯೂಸ್ ಮಾಡಿಲ್ಲ ಅಂತ ವಾರ್ನಿಂಗ್ ಬರ್ತಿರುತ್ತೆ ಅಷ್ಟೇ ಎಕ್ಲಿಪ್ಸಲ್ಲಿ. ಸೊ 25 ಪ್ರಿಂಟ್ ಆಗ್ತಿದೆ. ಅದೇ ಥರ ಇವಾಗ ನಾನು ಇಸ್ ಜಾವಾ ಫನ್ ಅಂತ ವೇರಿಯಬಲ್ ಪ್ರಿಂಟ್ ಮಾಡ್ತೀನಿ. ಸೊ ಅವಾಗ ಟ್ರೂ ಬರಬೇಕು, ಅಂದರೆ ಟ್ರೂ ಅದೇನು ಮಾಡ್ತಿದ್ದೀನಿ ಅದಕ್ಕೆ, ಇಸ್ ಜಾವಾ ಫನ್ನ. ಓಕೆ, ಲೆಟ್ ಮಿ ರನ್ ಇಟ್. ಕಂಟ್ರೋಲ್ ಎಸ್ ಹೊಡೆ ಸೇವ್ ಆಗುತ್ತೆ. ಸೊ ಟ್ರೂ ಪ್ರಿಂಟ್ ಮಾಡ್ತಾಯಿದೆ. ಇದನ್ನು ವೇರಿಯಬಲ್ ಏನಿತ್ತು ಅದು ಪ್ರಿಂಟ್ ಆಗುತ್ತೆ ಅಷ್ಟೇ. ಸ್ಯಾಲರಿನೂ ಪ್ರಿಂಟ್ ಮಾಡ್ಕೊಬೋದು. ಸಿಮ್ಲರ್ ಗ್ರೇಡ್ ಪ್ರಿಂಟ್ ಮಾಡ್ತೀನಿ. ಗ್ರೇಡ್ ಪ್ರಿಂಟ್ ಮಾಡ್ತೀನಿ. ರನ್ ಎಸ್ ಜಾವಾ. ಯು ಕ್ಯಾನ್ ಸಿ ಏರ್, ಬಟ್ ಮೋರ್ ದೆನ್ ಒನ್ ಕ್ಯಾರೆಕ್ಟರ್. ಇವಾಗ ಇಲ್ಲ AD ಹಾಕಿದೆ, ಎರಡು ಬರ್ತಿದೆ. ಏನಂತ ಕೇಳ್ತಿದೆ ನೋಡಿ, ಇನ್ವ್ಯಾಲಿಡ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದರೆ 2 ಸ್ಟೋರ್ ಮಾಡೋಕ್ಕಾಗಲ್ಲ, ಸಿಂಗಲ್ ವ್ಯಾಲ್ಯೂ ಮಾತ್ರ ಸ್ಟೋರ್ ಮಾಡ್ಬೋದು ಅಷ್ಟೇ. ಆ್ಯಂಡ್ ಕಮಿಂಗ್ ಟು ನಾನ್ ಪ್ರಿಮಿಟಿವ್ ಟೈಪ್ಸ್ ಹೇಳಿದ್ನಲ್ಲ, ವಾಟ್ ಇಫ್ ಯು ವಾಂಟ್ ಟು ಗಿವ್ ಯುವರ್ ಓನ್ ಡಾಟಾ ಟೈಪ್ಸ್, ಯೂಸ್ ದ ಡಿಫರೆಂಟ್ ಡಾಟಾ ಟೈಪ್ಸ್ ಅಂತೀರಿ ಇದಕ್ಕೆ. ಸೊ ಇದರಲ್ಲಿ ನಾವು ಹಲೋ ಜಾವಾ ಅಂದರೆ ನೋಡಿ, ಹಲೋ ಜಾವಾ ಅನ್ನೋ ಇದರಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ ಕ್ಯಾರೆಕ್ಟರ್. ಸೊ ಇದರಲ್ಲಿ ಸ್ಟೋರ್ ಮಾಡ್ಬೋದು ಎನ್ಕ್ಲೋಸ್ಡ್ ವಿತಿನ್ ಡಬಲ್ ಕೋಟ್ಸ್. ಈ ಡಬಲ್ ಕೋಟ್ಸ್ ನೆನ್ಪಿಟ್ಕೊಬೇಕು. ಆ್ಯಂಡ್ ಸಿಮಿಲರ್ ಹೇಳಿದ್ನಲ್ಲ, ಯಾರೇನೋ ಆಫ್ ನಂಬರ್ಸ್ ಇದರಲ್ಲಿ ಸ್ಟೋರ್ ಮಾಡ್ಬೋದು, ಈ ಥರ ನಂಬರ್ಸ್ ಅಂತ. ಸೊ ಇದಕ್ಕೂ ನಾರ್ಮಲ್ ವೇರಿಯಬಲ್ಗೂ ಅರೆಗೂ ವ್ಯತ್ಯಾಸನೇ ಈ ಸ್ಕ್ವೇರ್ ಬ್ಯಾಕೆಟ್ಸ್. ಇಲ್ಲಿ ನೋಡ್ಕೊಬೋದು, ಇದು ತುಂಬ ಇಂಪಾರ್ಟೆಂಟ್. ಈ ಸ್ಕ್ವೇರ್ ಬ್ಯಾಕೆಟ್ಸ್ ಇದೆಯಲ್ಲ, ಇದು ನಾರ್ಮಲ್ ವೇರಿಯಬಲ್ಸ್ ಹಾಗೂ ಅರೆ ವೇರಿಯಬಲ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಸೊ ಇಂಟ್ ನಂಬರ್ಸ್ ಇದು ಈಕ್ವಲ್ ಟು ದಿಸ್ ವ್ಯಾಲ್ಯೂ ಅಂದರೆ ಇಲ್ಲಿ ಅರೆ ವ್ಯಾಲ್ಯೂಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದೆ ಇದು, ಫಾಲೋಡ್ ಬೈ ದಿಸ್. ಈ ಥರ ಹಾಕ್ಬೋದು ಅಥವಾ ಇಲ್ಲೂ ಹಾಕ್ಬೋದು. ಕ್ಯಾನ್ ಡೂ ಎನಿಥಿಂಗ್ ಆ್ಯಸ್ ಯು ವಾಂಟ್. ಇಫ್ ಬ್ರ್ಯಾಕೆಟ್ ಕ್ಯಾನ್ ಬಿ ಪುಟ್ ಯುವರ್ ಆಲ್ಸೋ, ಇಲ್ಲೂ ಹಾಕ್ಕೊಬೋದು ಅದನ್ನು. ಸೊ ನೋ ಎರರ್. ಸೊ ಹೇಗೆ ಈ ಅರೇನ ಆಪ್ರೇಟ್ ಮಾಡೋದು, ಹೆಂಗೆ ಇದನ್ನೆಲ್ಲ ಲೂಪ್ ಮಾಡೋದು, ಹೆಂಗೆ ಪ್ರಿಂಟ್ ಮಾಡೋದೆಲ್ಲ ಕಮಿಂಗ್ ಸಿಟೀಸಲ್ಲಿ ನೋಡುವ. ಆ್ಯಂಡ್ ಟೈಪ್ ಕ್ಯಾಸ್ಟಿಂಗ್, ಆಸ್ ಐ ಟೋಲ್ಡ್, ಟೈಪ್ ಕ್ಯಾಸ್ಟಿಂಗ್ ಹೇಳಿದ್ನಲ್ಲ. ಸೊ ಇಂಪ್ಲಿಸಿಟ್ ಟೈಪ್ ಕ್ಯಾಸ್ಟಿಂಗ್. ಸೊ ಇದು ಫ್ಲೋಟ್ ವ್ಯಾಲ್ಯೂ ಇದೆಯಲ್ಲ, ಅದು ಆರಾಮಾಗಿ ಡಬಲಲ್ಲಿ ಸ್ಟೋರ್ ಆಗುತ್ತೆ. ಇದು ಫ್ಲೋಟ್ ವ್ಯಾಲ್ಯೂ.
ಆರಾಮಾಗಿ ಡಬಲ್ ಸ್ಟೋರ್ ಆಗುತ್ತೆ. ಆದರೆ ಈ ಡಬಲ್ ವ್ಯಾಲ್ಯೂ ಇಂಟಿಜರ್ ಸ್ಟೋರ್ ಆಗಲ್ಲ, ಎರರ್ ಬರ್ತಿದೆ. ಟೈಪ್ ಕಾಸ್ಟಿಂಗ್ ತೆಗೆದ್ರೆ ಎರರ್ ನೋಡ್ತಿತ್ತು ನೋಡಿ, ಎರರ್ ನೋಡ್ತಿದೆ ಏನದು, ಕೆನಾಟ್ ಕನ್ವರ್ಟ್ ಫ್ರಮ್ ಡಬಲ್ ಟು ಇಂಟ್. ಸೊ ಎಕ್ಸ್ಪ್ಲಿಸಿಟ್ ಟೈಪ್ ಕಾಸ್ಟಿಂಗ್ ನಾವೇನು ಮಾಡಬೇಕು, ಸ್ಪೆಸಿಫೈ ಮಾಡಬೇಕು. ಒಂದು ಕೋಟ್ಸ್ ಒಳಗಡೆ ಪ್ಯಾರಂಥಿಸಿಸ್ ಇದೆಯಲ್ಲ, ಇದರೊಳಗಡೆ ಯಾವ ಟೈಪ್ ಕನ್ವರ್ಟ್ ಮಾಡ್ತಾಯಿದ್ದೀವಿ ಅಂತ ಮಾಡಬೇಕು. ಸೊ ಇಂಟ್ ಕನ್ವರ್ಟ್ ಮಾಡ್ತಾಯಿದ್ದೀನಿ ಅಂತ ಮಾಡ್ತಾಯಿದ್ದೀನಿ. ಸೊ ಇಫ್ ಯು ಪ್ರಿಂಟ್ ದ ವ್ಯಾಲ್ಯೂ ಇಟ್ ವಿಲ್ ಬಿ 3. ಅಂದರೆ ಇದರಲ್ಲಿ 3.14 ಸ್ಟೋರ್ ಆಗಲ್ಲ. ಸೊ ಇಂಟಿಜರ್ ಪಾರ್ಟ್ ಮಾತ್ರ ಸ್ಟೋರ್ ಆಗುತ್ತೆ, ಈ 3 ಮಾತ್ರ ಸ್ಟೋರ್ ಆಗುತ್ತೆ. 0.014 ಇದೆಯಲ್ಲ, ಇದು ಸ್ಟೋರ್ ಆಗಲ್ಲ. ದಿಸ್ ವಿಲ್ ನಾಟ್ ಬಿ ಸ್ಟೋರ್ ಬಿಕಾಸ್ ಇಂಟಿಜರ್ ಕ್ಯಾನ್ ಓನ್ಲಿ ಸ್ಟೋರ್ ಇಂಟಿಜರ್ ವ್ಯಾಲ್ಯೂ. ಇಫ್ ಯು ರನ್ ದಿಸ್ ಆಲ್ಸೋ ಯು ವಿಲ್ ಬಿ ಗೆಟಿಂಗ್ 3. Yes, we are getting 3 here, we can see that. Yes, I think ಅಷ್ಟೇ ಇವತ್ತಿಗೆ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. So you guys can solve among yourself, and we'll see control statement in coming sessions. So that's all today guys. Thank you for watching. Stay connected.